ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದರೆ ಸುಮ್ಮನೆ ಇರ್ತಾಳ ಪುಟ್ಟಕ್ಕ. ರಾಧಾ ಮಾಡಿದ ಒಂದೇ ಒಂದು ತಪ್ಪು ಕೆಲಸದಿಂದ ಹಾಗೆ ಸ್ನೇಹ ಮೇಲೆ ಹಾಗೆ ಸಾಧಿಸುತ್ತಿದ್ದಾಳೆ. ಬಂಗಾರಮ್ಮ ಇದ್ದಾಳೆ. ಬಂಗಾರಮ್ಮಗೆ ತನ್ನಿಂದ ಮಗ ಹಾಗೂ ಮಗಳನ್ನು ತನ್ನ ಸೊಸೆ ದೂರ ಮಾಡಿರುವುದು ಅಂತ ಸಿಟ್ಟಿದೆ. ಆಕೆಯಿಂದಲೇ ನನ್ನ ಸಂಸಾರ ಹೀಗೆ ಆಗಿರುವುದು ಅಂದುಕೊಂಡಿದ್ದಾಳೆ. ಆದರೆ ಸ್ನೇಹ ಮಾತ್ರ ಆಗದಕ್ಕಿಂತ ಮೀರಿ ತಲೆಗೆಡಿಸಿಕೊಳ್ಳುತ್ತಿದ್ದಾಳೆ. ತನ್ನ ಸಂಸಾರ ಯಾವತ್ತೂ ಹಳ್ಳ ಹಿಡಿಯಬಾರದು ಎಂದುಕೊಂಡಿದ್ದಾಳೆ. ಗಂಟೆ ಜೊತೆ ಚೆನ್ನಾಗಿರಬೇಕು ಅಂತ ಅಂದುಕೊಳ್ಳುತ್ತಾಳೆ. ಆದರೆ ಬಂಗಾರಮ್ಮ ಮಾತ್ರ ಸ್ನೇಹ ನೆರಳು ಕಂಡರೆ ಆಗುತ್ತಿಲ್ಲ. ಏನು ಮಾಡಬೇಕು ಎಂದು ತಿಳಿದು ಸುಮ್ಮನಾಗುತ್ತಾಳೆ. ಇನ್ನು ಬಂಗಾರಮ್ಮನ ತಲೆಯನ್ನು ರಾಧಾ ಇನ್ನಷ್ಟು ಕೆಡಿಸಿದ್ದಾಳೆ. ನೋಡಿ ಅತ್ತೆ, ನಿಮ್ಮ ಮಗ ನಿಮ್ಮ ಜೊತೆಗೆ ಇದ್ದಾನೆ ಎಂದು ಅಷ್ಟೆಲ್ಲ ಸಂತಸ ಪಡುತ್ತಿದ್ದೀರಾ. ಆದರೆ ನೀವು ಆಲೋಚನೆ ಮಾಡಿರೋದು ಒಂದು, ಆಗುತ್ತಾ ಇರೋದು ಇನ್ನೊಂದು. ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದವರು ಹೆಡೆಮುರಿ ಕಟ್ಟುತ್ತಿದ್ದಾರೆ, ಕಂಟಿ ಮಾವ ಎಂದಿದ್ದಾರೆ. ಈಗ ಸ್ನೇಹ ಕಂಟಿ ಮಾವನಿಗೆ ಪ್ರಶ್ನೆ ಮಾಡುತ್ತಾ ಇದ್ದಾಳೆ. ಯಾಕೆ ನೀವು ಯಾರ್ಯಾರ ಮೇಲೆ ಕೈ ಮಾಡುವುದು ಎಂದು ಹೇಳುತ್ತಾಳೆ. ಏನು ಅತ್ತೆ, ನಿಮ್ಮಿಂದ ನಿಮ್ಮ ಮಗನನ್ನು ದೂರ ಮಾಡುವ ಎಲ್ಲ ಗಿಮಿಕ್ ನಡೆಯುತ್ತಿದೆ. ಇದನ್ನು ನಿಮ್ಮ ಬಳಿ ಹೇಳಲೇಬೇಕು ಅನಿಸಿತು, ಅದಕ್ಕೆ ಹೇಳಿದೆ. ತಪ್ಪಿದ್ದರೆ ಕ್ಷಮಿಸಿರಲಿ ಎಂದು ಹೇಳುತ್ತಾರೆ. ಇನ್ನು ಬಂಗಾರಮ್ಮನಿಗೆ ಸ್ನೇಹ ಅಂದರೆ ನಂಜಮ್ಮನ ಮಾತು ಕೇಳುವವರು, ಆಕೆಯ ಜೊತೆ ಇರುವವರು ಎಂದೆಲ್ಲ ಮಾತ್ರ ತಪ್ಪು ಗ್ರಹಿಕೆ ಇದೆ. ಆದರೆ ಸ್ನೇಹ ಯಾರ ಮಾತು ಕೇಳಿದವಳು ಅಲ್ಲ. ಆಕೆಗೆ ಯಾವುದು ಸರಿಯೋ ಅದನ್ನೇ ಮಾಡುವವಳು. ಸಹನಾ ಬಗ್ಗೆ ತಪ್ಪು ತಿಳಿದುಕೊಂಡ ಮುರಳಿ. ಇನ್ನು ಮುರಳಿ ಮಾತ್ರ ಏನೂ ತಪ್ಪು ಇಲ್ಲದೆ ಸಹನಾಳನ್ನು ತಪ್ಪಾಗಿ ತಿಳಿದುಕೊಂಡಿರುತ್ತಾನೆ. ಆತನಿಗೆ ತನ್ನ ತಾಯಿಯನ್ನು ಬಿಟ್ಟುಕೊಡಲು ಆಗುವುದಿಲ್ಲ, ತನ್ನ ಹೆಂಡತಿಯನ್ನು ಕೂಡ. ಆದರೆ ಮುರಳಿ ಭಾವ ಸಹನಾ ಜೊತೆ ಬಹಳ ಕೆಟ್ಟದಾಗಿ ನಡೆದುಕೊಂಡು ವಿಚಾರ ಸಹನಾ ಹೇಳಿದ್ದೇ ತಪ್ಪು ಎನ್ನುವ ಹಾಗೆ ಎಲ್ಲರೂ ಮಾತನಾಡುತ್ತಾರೆ. ಸಹನಾ ಯಾರನ್ನು ಮನೆ ಬಿಟ್ಟು ಹೋಗಿ ಎಂದು ಹೇಳಿದವರು ಅಲ್ಲ, ಅವರಾಗಿಯೇ ಮನೆ ಬಿಟ್ಟು ಹೋದರು, ಅವರಾಗಿಯೇ ಬಂದರು. ಅದಕ್ಕೆ ಮುರಳಿ ಸಹನಾ ಜೊತೆ ಹೇಳುತ್ತಾರೆ, ಭಾವನಿಗೆ ಜೊತೆ ಕ್ಷಮೆ ಕೇಳುವಂತೆ ಒತ್ತಾಯ. ಭಾವನಿಗೆ ಕ್ಷಮೆ ಕೇಳು ಸಹನಾ ಎಂದು ಹೇಳುತ್ತಿರುತ್ತಾನೆ. ಆದರೆ ಸಹನಾ ಏನು ಮಾಡುತ್ತಾಳೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಬಂಗಾರಮ್ಮ ದೇವಾಲಯಕ್ಕೆ ಬಂದಾಗ ಅಲ್ಲಿಗೆ ಪುಟ್ಟಕ್ಕ ಬಂಗಾರಮ್ಮಗೆ ಸಿಗುತ್ತಾರೆ. ಬಂಗಾರಮ್ಮ ಪುಟ್ಟಕ್ಕನ ಬಳಿ ಮಾತುಕತೆ ಶುರು ಮಾಡ್ತಾರೆ. ಬಂಗಾರಮ್ಮ ಸ್ನೇಹನನ್ನು ದೂರಿಯೇ ಮಾತನಾಡುತ್ತಾರೆ. ಅದೆಷ್ಟು ಬಾರಿ ಸ್ನೇಹ ತಪ್ಪು ಮಾಡಿದ್ದಾಳೆ, ಆಕೆ ತಪ್ಪು ಮಾಡಿಲ್ಲ ಎಂದು ಹೇಳಿಲ್ಲ. ಆದರೆ ತಿಳಿದು ಯಾವತ್ತೂ ಆಕೆ ತಪ್ಪು ಮಾಡಿದವಳು ಅಲ್ಲ ಎಂದು ಪುಟ್ಟಕ್ಕ ಹೇಳುತ್ತಾಳೆ. ಬಂಗಾರಮ್ಮನ ಮಾತಿಗೆ ಬೇಸರಪಟ್ಟುಕೊಂಡ ಪುಟ್ಟಕ್ಕ, ಬಂಗಾರಮ್ಮ ಆಕೆ ತಪ್ಪು ಮಾಡಿಲ್ಲ ಎಂದರೆ ಮತ್ಯಾರು ಎಂದು ಪುಟ್ಟಕ್ಕನ ಬಳಿ ತನ್ನ ನೋವನ್ನು ಹೇಳುತ್ತಾಳೆ ಎನ್ನುತ್ತಾರೆ. ಇನ್ನು ಪುಟ್ಟಕ್ಕ ಬಳಿ ನಂಜಮ್ಮ ಹೇಳುತ್ತಾರೆ. ನಂಜಮ್ಮ ಏನು ಅಂತ ನಿನಗಿಂತ ನಿಂಗೆ ಚೆನ್ನಾಗಿ ಗೊತ್ತು, ಆದರೆ ಆಕೆಯಿಂದ ಇವನ್ನೆಲ್ಲ ಹಾಕಬೇಕು ಎಂದು ಬಂಗಾರಮ್ಮ ತೀವ್ರ ನೊಂದುಕೊಳ್ಳುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.